ಮತ್ತು ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ನಮ್ಮ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ತೆಗಿತೇವೆ ಅಂತ ಹೇಳಿದ್ದು ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಆಗಿದ್ದಂಗಾಗೈತಿ. ಯಾಕಂದ್ರೆ ನಾವು ಎಲ್ಲ ತಾಲೂಕಿನ MLAಗಳು, ಜಿಲ್ಲಾಡಳಿತ ಮತ್ತು ನಮ್ಮ ರೈತ ಸಂಘಟನೆಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ಹೇಳ್ತಾರೆ, ಎಲ್ಲ ತಾಲೂಕಿನಲ್ಲಿ ನಾವು ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ, ನೀವು ಆ ತಾಲೂಕಿಗೆ ತಂದು ಕೊಟ್ಟರೆ ಉಳ್ಕಿದ್ದು KMFಗೆ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ. ಅದಾಗಲಿಲ್ಲ. ಒಂದನೇದ್ದು. ಎರಡನೇದ್ದು, ಈಗ 20,000 ಮೆಟ್ರಿಕ್ ಟನ್ನನ್ನು ತೆಗೆದುಕೊಂಡು ತಮ್ಮ ಲಾಗಿನ್ನನ್ನು ಬಂದಾಗಿದೆ, ಇಲ್ಲಿ ನಮ್ಮ ಲಿಮಿಟ್ ಮುಗೀತು ಅಂತ ಹೇಳ್ತದ. ನಾಚಿಕೆ ಆಗ್ಬೇಕು ಇದಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ. ಯಾಕಂದ್ರೆ ಇವತ್ತು ರೈತ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಅಲ್ಲಿ 20,000 ಟನ್ ಮುಗ್ದೈತಿ ಅಂತ ಹೇಳ್ತಾರೆ. ಅಂದರೆ ಯಾವ ರೈತನ ಗೋವಿನ ಜೋಳ ನೀವು ತೊಗೊಂಡ್ರಿ? ನೀವು ಗೋವಿನ ಜೋಳ ತೊಗೊಳೋದ್ರಲ್ಲಿ ಸಂಪೂರ್ಣ ವಿಫಲ ಆಗೈತಿ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಜಿಲ್ಲಾಡಳಿತ. ಇವತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಒಬ್ಬನು 50 ಕ್ವಿಂಟಲು ಇನ್ನು KMFನಲ್ಲಿ ಒಂದು ದಲ್ಲಾಳಿ ಕೆಲಸ ನಡೆದೈತಿ. ಅಲ್ಲಿ ಹೋಗುವಂಥ ಮಾಲು ಪೂರಾ ದಲ್ಲಾಳಿಗಳ ಎಂಟ್ರಿ ಮಾಡಿಸ್ಕೊಂಡು ತಮ್ಮ ಮಾಲನ್ನು ಕಳಿಸ್ತಾ ಇದಾರ. ರೈತರು ನಿಜವಾಗಲಿ ಬೆಳೆದಂಥ ರೈತರು ಕಷ್ಟದಲ್ಲಿದಾರ, ನೊಂದದಲ್ಲಿದಾರ, ಆತ್ಮಹತ್ಯೆ ಮಾಡ್ಕೊಳ್ತಾರಂತ ನಿಮಗೆ ಪದೇ 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 ಬೇಡ್ಕೊಂಡ್ರೂ ಕೂಡ ಮತ್ತೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಮುಂದಾಗ್ತಾ ಇದ್ದೀರಿ. ಅಂದರೆ ನೀವು ದಲ್ಲಾಳಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ, ರೈತರ ಪರವಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ನೀವು ಖರೀದಿ ಕೇಂದ್ರ ತೆಗೆದದ್ದು ನಿಮಗೆ ಏನು ದಲ್ಲಾಳಿಗಳಿಗೆ ಅನುಕೂಲ ಆಗಬೇಕು ಅಂತ ಖರೀದಿ ಕೇಂದ್ರ ತೆಗೆದು 20,000 ಟನ್ ಮೆಟ್ರಿಕ್ ಇಲ್ಲಿ ಕ್ಲೋಸ್ ಆಯ್ತು ಅಂತ ಹೇಳ್ತೀರಿ. ಅಂದರೆ ಇನ್ನು ಮುಂದೆ ನೀವು ತಯಾರಾಗಬೇಕು. ಇವತ್ತು KMFನೊಳಗೆ ನಾವು ನೋಂದಣಿ ಮಾಡಿ ರೈತರು ಸವಣೂರು ತಾಲೂಕಿನೊಳಗೆ ಒಂದು 25 ದಿನ ಆತ್ರಿ. ಎಲ್ಲ ರೈತರು ಭಾಳ ಅನೇಕ ರೈತರು ಗೊಂಜಾಳ ಹಾಕಿಸ್ಕೊಂಡು ರಾಶಿ ಇವತ್ತು ಕರಿತಾರೆ, ನಾಳೆ ಕರಿತಾರೆ, ಇವತ್ತು ಕರಿತಾರೆ, ನಾಳೆ ರಾಶಿ ಕಾಯೋದು 25 ದಿನ ಆತು. ನಾವು ಹಗಲಿ ರಾತ್ರಿ ಮಕ್ಕಳು ಹಾಕಿಕೊಂಡು ನೋಂದಣಿ ಮಾಡಿದಂಥ ರೈತರನ್ನ ಯಾರನ್ನ ಕರೆಯಾಗ್ತಾರಿಲ್ಲ. ಇವು ಯಾರ್ಯಾರು ಹೋಗೋ ಏನೋ ಖರೀದಾರು ಒಂದು 5,000 ಒಂದು ಲೋಡಿ ಕೊಟ್ಬಿಟ್ರೆ ಇವತ್ತು ತುಂಬಿ ನಾಳೆ ಅಲ್ಲಿ ಖಾಲಿ ಆಕೈತಿ. ಅಂಥ ಪರಿಸ್ಥಿತಿ ನಮ್ಮ ರೈತರು ಐತಿ. ರೈತರು ನಮ್ಮ ರೈತ ಸಂಘಟನೆ ಅಷ್ಟು ಹೋರಾಟ ಮಾಡಿ ನಾವೇನೋ ಮಾಡಿದ್ದು ಯಾರಿಗೆ ಮಾಡ್ದಂಗೆ ಆತಲ್ಲ ಅಂತೇಳಿ ನಮ್ಮ ರೈತ ಸಂಘದವ್ರಿಗೆ ಆಯ್ತು, ನಮಗಾತು ಭಾಳ ನಾವು ನೊಂದ್ಕೊಂಡಂಥ ಪರಿಸ್ಥಿತಿ ಆಗೈತಿ. ಈ ಸರ್ಕಾರ ಯಾವ ವ್ಯವಸ್ಥೆ ಒಳಗೆ ರೈತರು ಮಾಲ್ ಖರೀದಿ ಮಾಡ್ತೈತಿ ಅನ್ನೋಂಥದ್ದು ನಮಗೆ ಮಾಹಿತಿ ಆಗೋಲ್ದು. ರೈತರು ಏನಿಲ್ಲ ಅಲ್ಲಿ ತೊಗೊತಾರೆ, ಧಾರವಾಡ ತೊಗೊತಾರ, ಹಿರೇಕೆರೂರು ತೊಗೊತಾರ ಅನ್ನೋದು ಹೋಗೋದು ಬರೋದು ಕೇಳ್ಕೊಂಬರೋದಾಗಿತ್ತು. ಯಾವ ರೈತರು ಇವತ್ತಿನ ಗೊಂಜಾಳ ಒಯ್ಯಾಕ್ತಾ ಇರಲ್ಲ. ರೈತರು ನೋಂದಣಿ ಮಾಡ್ದಂಥ ರೈತರು ಅಲ್ಲೇ ಹೊಲದಾಗ ಮಕ್ಕಂಡ್ರೆ ಅವ್ನು ಕಾಯ್ಕೊಂತ ಹಾಕಿಸ್ಕೊಂಡು ಇವತ್ತು ಗೊಂಜಾಳ ಹೋಗಿಲ್ಲ. ಅದಕ್ಕೆ ಈಗ ನೀರೈತೆ. ಫ್ಯಾನ್ ಒಂದು ಸ್ವಲ್ಪ ಸ್ಪೀಡ್ ತರ ನೋಡಲ್ಲ ಎಲ್ಲ ಬಂದ ಹಾಂ
ನಾನು ಬರ್ತಾನೆ ನೀನು ಅದ್ರಾಗ ಬಿಟ್ಕೊಂಡು ತೋರಿಸ್ಬೇಡ. ರಿಜೆಕ್ಟ್ ಆಯ್ತು ಅಂದ್ರೆ ನಾನಲ್ಲ ನೋಡಿ ಜವಾಬ್ದಾರಿ. ಆಮೇಲೆ ನೀವೇ ಹೇಳ್ತೀರಾ ಸಂಪಲ್ ಅಷ್ಟು ಹಾಕ್ಬೇಡಪ್ಪ. ಸಂಪಲ್ ಜಾಸ್ತಿ ಮಾಡು. ಅಷ್ಟು ಕೊಟ್ಟರೆ ರಿಜೆಕ್ಟ್ ಆಗ್ತದೆ ನೋಡು. ಏನು ಶಾಂಪಲ್ 1 kg ಹೇಳಿದ್ದೀವಿ ನಾವು. ನೋಡಿ ಇಲ್ಲಿ ಕೊಟ್ಟರೆ ಹೌದಾ? ಚಟ್ನಿಗಳಲ್ಲೇ